ಎಲ್ಲ ಎಲ್ಲರಿಗೂ ನಮಸ್ಕಾರ. ಒಂದು ಆಲದ ಮರ ಇದೆ. ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟಿಗೆ ಯಾವ ಸೈಜ್ ಇರುತ್ತೆ? ಒಂದು ಸಣ್ಣ ಇಷ್ಟು ಸಸಿ. ಹೌದು. ಅದಾದ್ಮೇಲೆ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ತದೆ ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ. ಅಲ್ಲ, ಫಿಲಾಸಫಿ ಬೇಡ. ಎಷ್ಟು ಆಲದ ಮರ ಎಷ್ಟು ದೊಡ್ಡದಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ ಚೇಂಜ್ ಆಗುತ್ತೆ. ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ? ಆಲದ ಮರಕ್ಕೆ ಚೆನ್ನಾಗಿ ಚಿಗುರು ಹೊಡೆಯುತ್ತೆ, ಎಲ್ಲ ಉದುರೋಗುತ್ತೆ. ಸಮ್ಮರ್ ಅಲ್ಲಿ ಎಲೆ ಹೋಗ್ತವೆ. ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು, ಸೋತು ಹೋಯ್ತು, ಗೆಲ್ಸಿ ಮತ್ತೆ ಗಾಳಿ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲ ಚಿತ್ರರಂಗನು ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಪ್ಪ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ AP ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ. ಗೆಲುವುಕ್ಕಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ? ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು. ನೀವು ನಿಮ್ಮ ಹಬ್ಬಲ್ಲಿ ನೀವು ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ. ನೋಡಕ್ಕಾಗ್ತಾ ಇರೋ ನೋಡೋಕ್ ಬೇಡ, ನೋಡೋರಿಗೋಸ್ಕರ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ? ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವ ನೀವು? ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವ? ಅವಾಗ ಹೇಳ್ತವೆ ಗಾಳಿ ಅಂತ ಬರುತ್ತೆ. ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ. ಅದು ಒಂದೇ ಸ್ಟ್ರೆಚ್ ಆಗಿರ್ತವೆ. ಒಂದು ಗಾಳಿ ಬರಕ್ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯ್ತು, ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ. ಕರೆಕ್ಟ್. ಈಗ ಈ ಟ್ರೈಲರ್ ನೋಡ್ತೀರ, ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ, ರಾಘಣ್ಣ ನಮ್ಮ ಹುಡುಗ ಎಲ್ಲ ಸೈಡ್ ಇಡೋದು. ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಿಲ್ವ? ಈಗ ಬಾ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ಲ. ಅವಾಗ ಗೆಲುವಿನ ಲಕ್ಷಣ. ಅದನ್ನ ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದು ಇಷ್ಟೇ, ಮಾಡ್ಬೇಕಾಗಿರೋ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ. ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರ ಸುದೀಪ್ ಸರ್ ಬಂದಿದ್ದಾರೆ, ಪ್ರೋತ್ಸಾಹ. ನಾನು ಎಷ್ಟು ಫೇಲ್ಯೂರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ, ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು. ಓಕೆ AP ಪಾರ್ಟಿ ನೀವು ಒಳ್ಳೇದಾಗ್ಲಿ, ಆರಾಮಾಗಿರಿ. ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್. ಕನ್ನಡ ಚಿತ್ರರಂಗ ದೊಡ್ಡದು, ಕರ್ನಾಟಕ ದೊಡ್ಡದು. ಇಲ್ಲಿ ಇವತ್ತಿಗೆ ಸೇರಿದಿಲ್ಲ. ಇದ್ರ ಹೆಸರೇನು? ಮಾಲ್ ಆಫ್ ಏಷ್ಯಾ. ಕರೆಕ್ಟ್. ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ ಬೇರೆ ದೇಶದಿಂದ ಬಂದಿದ್ದಾರೆ? ನಮ್ಮೂರ ಮಧ್ಯದಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬಿಡಿ. ಅರ್ಧ ಇಲ್ಲ, ಕನ್ನಡ ಬೆಳೀತದೆ. ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೆಯುತ್ತೆ. ಅಲ್ಲಿಗೆ ನಂದು ಆ ಭಾಷಣ ಮುಗಿತು. ಪಿಕ್ಚರ್ ನನಗೆ ನಿನ್ನೆ ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತಿಲ್ಲದೇನು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ಟ್ರೈಲರಿಗೆ. ನಾನು ಸುಮ್ಮನೆ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡ್ಬಿಟ್ಟಿದ್ದೀವಿ, ಎಲ್ಲ ಮಾಡಿ. ಬಟ್ ಡೋಂಟ್ ಫರ್ಗೆಟ್, ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗೆ ಇಷ್ಟ ಆಗ್ಬಿಡ್ತು ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ. ನಾನೊಬ್ಬ ಆಡಿಯನ್ಸ್ ಅಲ್ವಾ, ನನಗೂ ಒಂದು ಸಿನಿಮಾ ನೋಡ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು, ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್
ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನಿನ್ನೆ ಒಂದು ಮಾತು ಹೇಳಿದೆ, ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ. ಒಬ್ಬ ಚಾಕ್ಲೇಟ್ ಹುಡುಗ, ಪ್ರೀತಿ, ಲವ್ ಸ್ಟೋರಿ, ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನೋ ಅಲ್ಲಿಗೆ ಅವನ ಹೀರೋ ಆಗಿ ಒಂದು ಜರ್ನಿ, ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿ ಸಿನಿಮಾದಿಂದ ವಿನಯ್ ಅವರು ಆಗುತ್ತೆ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ. ಅದ್ಭುತವಾದಂಥ ಟ್ರೈಲರ್, ಅದ್ಭುತವಾದಂಥ ಮ್ಯೂಸಿಕ್. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು, ಅದೇ ಬೆಸ್ಟ್. ಬಹಳ ರಿಕ್ವೆಸ್ಟ್ ಮಾಡಿದ್ರಿ ಸರ್, ಅವರೇನೋ ಕೆಲಸ ಮಾತಾಡ್ತಾ ಇದೆ. ಇಲ್ಲ, ಇಲ್ಲಿ ಏನಾಯ್ತು, ಒಬ್ಬ ನಿರ್ದೇಶಕರು APR ಸುನಂದ ಬಂದ್ಬಿಟ್ಟು ತುಂಬಾ ಹೇಳ್ಕೊಟ್ರಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗಬೇಕು. ನಮ್ಮ ಗೆಳೆಯ ವಿನಾಯಕ್, ಯು ಡನ್ ಎ ಗ್ರೇಟ್ ಜಾಬ್. ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬರಕ್ ಸಾಧ್ಯ. ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾರೆ. ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ ಒಳ್ಳೆ, ಆಕ್ಚುಲಿ ಇವ್ರು ನೋಡಿ ಪ್ರಶಾಂತ್ ನಿಲ್ತಾರೆ ಅಂತ ಕೊಡಕ್ಕೆ, ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ. ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ಇವತ್ತಿ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ, ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ. ಏನೇ ಇದ್ರು ಕೈಯಲ್ಲಿ ಕತ್ತಿ, ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ. ಪೆಪೆ ಅಂತ ಹೇಳಿದ ತಕ್ಷಣ when he enters through the blood and he's into the music, the level he is giving, that is the introduction of a proper hero. ಅದು ಅವರಿಗೆ ಫೀಲ್ ಅಂತ ಮಾಡೋದು. ಆ್ಯಂಡ್ ಇಂಥ ಸಿನಿಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಪೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ. ನನಗೆ ಅದ್ರ ಬಗ್ಗೆ ಬಹಳ ಆಧಾರವಾದ ನಂಬಿಕೆ. ಓಕೆ, ಬಿಕಾಸ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ. ನನಗಂತೂ ಇಷ್ಟ ಆಯ್ತು ಸಿನಿಮಾ. ನಾನು ಅವ್ರಿಗೆ ಫಸ್ಟ್ ಕೇಳಿದ್ದು ನನಗೆ ಯಾವ್ದು ತೋರಿಸ್ತಾ ಇದ್ದೀರ ಅಂತ. ಐ ವುಡ್ ಲವ್ ಟು ಸಿ ದಿಸ್ ಫಿಲ್ಮ್ ವಿನಯ್ ಆಸ್ ಸೂನ್ ಆಸ್ ಪಾಸಿಬಲ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ರಾಜಣ್ಣ ಅವರು ನಮ್ಮ ಸರೋವರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದಾಗ ಬಂದು, ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಹುಡುಗರು. ಅವತ್ತಿಗೆ ಅವರು ಏನೇನ್ ಕನ್ಸ್ಕೊಂಡಿದ್ರು, ಒಬ್ಬ ನಟನಾಗಿ ಏನೇನ್ ಮಾಡ್ಬೇಕು ಅಂತ ಇದ್ರು. ಅಣ್ಣ, ನಿಮ್ಮಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರ್ಲಿ ಅಂತ ಹೇಳ್ತಾ ಕರ್ಸಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯನ್ನು ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಸರ್.